ಎಟಿಎಂ ಸ್ಥಗಿತದಿಂದ ಪರದಾಡುತ್ತಿರುವ ತೊಂಡೆಬಾವಿಯ ವ್ಯಾಪ್ತಿಯ ಗ್ರಾಹಕರು ಪ್ರತಿಭಟನೆ ನಡೆಸಿದ್ದು, ಸ್ಥಳೀಯರಾದ ಸತ್ಯನಾರಾಯಣ ಸುದ್ದಿಗಾರರೊಂದಿಗೆ ಮಾತನಾಡಿ, ಸುತ್ತಮುತ್ತಲಿನ 7 ಪಂಚಾಯಿತಿಗೆ ಇದೇ ಕೇಂದ್ರ ಸ್ಥಾನವಾಗಿದ್ದು, ಸುತ್ತಮುತ್ತಲಿನ ಹಳ್ಳಿಗಳಿಗೆ ಪ್ರಮುಖ ಕೇಂದ್ರವಾಗಿದೆ. ಎಟಿಎಂ ಯಂತ್ರ ಇಲ್ಲದೆ ಗ್ರಾಹಕರು ಹಣ ಪಡೆಯಲು ಪರದಾಡುವಂತಾಗಿದೆ. ಕಳೆದ 4 ತಿಂಗಳಿಂದ ಬಾಗಿಲನ್ನೇ ತೆಗೆಯುತ್ತಿಲ್ಲ. 1 ವಾರದ ಒಳಗೆ ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಸರಿಪಡಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ರೈಲ್ವೆ ಸ್ಟೇಷನ್, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ SBI ATM ನವೆಂಬರ್ 8ರಂದು ಕಾರ್ಯ ಮಾಡೋದು ಸ್ಥಗಿತ ಆಗಿದೆ. ಏನೋ ನ್ಯೂನತೆಗಳಿದಾವೆ ಅಂತೇಳಿ ಮಿಷಿನ್ ಬ್ಯಾಂಕ್ ಅವರನ್ನೇ ತಗೊಂಡೋಗಿದ್ದಾರೆ. ಹೊಸ ಮಿಷಿನ್ ಅಳವಡಿಸ್ತೀವಿ ಅಂತ ಹೇಳಿ ಇದುವರೆಗೂ ಕೂಡ ಯಾವುದೇ ಮಿಷಿನ್ ಅಳವಡಿಸಿಲ್ಲ. ಇಲ್ಲಿ ವೃದ್ಧಾಪ್ಯ ವೇತನ ತಗೋಬೇಕಾಗ್ಲಿ, ನರೇಗಾ ದುಡ್ಡು ತಗೋಬೇಕಾಗ್ಲಿ, ಮತ್ತೆ ಏನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗಾಗ್ಲಿ ಇದೇ ATM ಅವಲಂಬಿಸ್ಕೊಂಡಿದ್ದಾರೆ ನಮ್ಮ ಸಾರ್ವಜನಿಕರೆಲ್ಲ. ಆದ್ರೆ ಇದುವರೆಗೂ ನವೆಂಬರ್ 28 ಅಂದ್ರೆ ನೀವೇ ಲೆಕ್ಕ ಮಾಡಿ, ಇದುವರೆಗೂ ನಾವು ಅಧಿಕಾರಿಗಳಿಗೆ ಮೇಲಿನ ಅಧಿಕಾರಿಗಳು ಕೂಡ ಫೋನ್ ಮಾಡ್ತಾ ಇದೀವಿ. ಯಾವುದೇ ಅಧಿಕಾರಿಗಳು ಕೂಡ ಭರವಸೆ ಕೊಡ್ತಾ ಇದಾರೆ ಆಗ್ಲಿ, ಇದುವರೆಗೂ ಕೂಡ ಯಾವುದೇ ಒಂದು ಆಕ್ಷನ್ ತಗೊಂಡಿಲ್ಲ. ಮುರಳಿ ಕನ್ನಡಿಗ ಮಾತನಾಡಿ, ತೊಂಡೆಬಾವಿ ರೈಲ್ವೆ ನಿಲ್ದಾಣದಲ್ಲಿ ಅತಿ ಹೆಚ್ಚು ಜನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಖಾತೆ ಮಾಡಿಸಿದ್ದು, ಎಟಿಎಂ ಯಂತ್ರ ಕೆಟ್ಟು ನಿಂತ ಪರಿಣಾಮ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಗೌರಿಬಿದನೂರು ತಾಲೂಕಿನ ಕಡೆ ಹೋಗಿ ಹಣ ಪಡೆಯುವ ಪರಿಸ್ಥಿತಿ ಒದಗಿ ಬಂದಿದೆ. ಕೂಡಲೇ ಎಟಿಎಂ ಯಂತ್ರ ಅಳವಡಿಸಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ತಿಳಿಸಿದರು. ಆರ್ ಮಂಜುನಾಥ್, CTV ನ್ಯೂಸ್.